ಡಿ ಅಂತಂದರೆ ಡೆವಿಲ್ ಅಲ್ಲ, ಡೇಂಜರ್ ಅಂತ, ಬೆಂಕಿ. ಇನ್ನೂ ಒಂದೇಳು ಪಾತ್ರ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು. ಬಾಸು ನೆಕ್ಸ್ಟು ಜೈಲಿಂದ ಆಚೆ ಬಂದ ತಕ್ಷಣನೇ ನೆಕ್ಸ್ಟ್ CM ನಮ್ಮ ಬಾಸು. ಅಂಬರೀಷ್ ಇತ್ತಿದ್ರೆ ಅವ್ರ ಕೈ ಬಿಡ್ತಿರ್ಲಿಲ್ಲ. ಒಂದು ಸೀನ್ ಅಂದರೆ ಫೈಟಿಂಗ್ ಸೀನ್. ಈ ಸಲ ಬಿಗ್ ಬಾಸ್ ಅಲ್ಲಿ ಅವರೇ ವಿನ್ನರ್ ಆಗ್ತಾರೆ ನೋಡಿಬೇಕಾರೆ ಪಕ್ಕ. ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಹಂಗೆ ಇರೋದು. ಇಲ್ಲಿ ಡೆವಿಲ್ ಯಾರು ಧನುಷ್ ಯಾರು ಅನ್ನೋದೇ ಗೊತ್ತಾಗಲ್ಲ. ಫ್ಯಾನ್ಸ್ಗೋಸ್ಕರ ಮಾಡಿದ ಫಿಲಮ್ ಇದು. ಹಾಕಬೇಕು ಫ್ರಾಕು, ಏಟರ್ಸ್ಗಳು ಹಾಕಬೇಕು ಫ್ರಾಕು. ನಮ್ಮ ಡೆವಿಲ್ ಮೂವಿ ಮಾಡೋದು ರೆಕಾರ್ಡ್ ಬ್ರೇಕ್. ಸರ್ ಮೂವಿ ಚೆನ್ನಾಗಿದೆ. ಡಿ ಅಂತಂದರೆ ಡೆವಿಲ್ ಅಲ್ಲ, ಡೇಂಜರ್ ಅಂತ, ಬೆಂಕಿ. ಅದರಲ್ಲಿ ಹೀರೋಗಿಂತ ವಿಲನ್ ಪಾತ್ರ ಮಾತ್ರ ಅಲ್ಟಿಮೇಟ್ ಆಗಿದೆ, ಸೂಪರ್ ಆಗಿದೆ ಸರ್. ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು, ಬಂದು ನೋಡಿ. ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಸರ್, ಮಾಡ್ಬೋದು, ಚೆನ್ನಾಗಿದೆ. ಈಗ ಹಿಂದಿನ ಫಿಲಮ್ಗಿಂತ ಈ ಫಿಲಮ್ ತುಂಬ ವಿಭಿನ್ನವಾಗಿದೆ ಅಂತ ಹೇಳಿದ್ರು. ನಿಮ್ಗೆ ಏನು ಅನ್ನಿಸ್ತು ನೋಡ್ಬೇಕಾರೆ? ಜನ ಚೇಂಜಸ್ ಕೇಳ್ತಾರಲ್ಲ ಸರ್, ಚೇಂಜಸ್ ಆಗ್ತಾ ಇದೆ. ಓಕೆ, ರಚನಾ ರೈ ಅವ್ರದ್ದು ಮೊದಲನೇ ಫಿಲಮ್, ಹೊಸ ಪ್ರತಿಭೆ. ಏನು ಹೇಳ್ತೀರಾ? ಆ್ಯಕ್ಟಿಂಗ್ ಎಲ್ಲ ಹೇಗಿದೆ ಸರ್? ಆ್ಯಕ್ಟಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಬಟ್ ಏನಂದರೆ ನಮ್ಮದು ಬಾಸ್ಟ್ ಇದೆಯಲ್ಲ, ಕ್ರೇಜು ತುಂಬ ಚೆನ್ನಾಗಿದೆ ಸರ್. ಓಕೆ, ಗಿಲ್ಲಿ ನಟ ಅವರು ಅವರೇ ಆಗಲಿ ಕಾಮಿಡಿ ಹೇಗಿತ್ತು ಅವ್ರದ್ದು ಇನ್ನೂ ಚೆನ್ನಾಗಿದೆ. ಇನ್ನೂ ಒಂದೇಳು ಪಾತ್ರ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು. ಕಮ್ಮಿ ಆಯಿತು ಅವ್ರಿಗೆ, ಇನ್ನೊಂದೆರಡು ಪಾತ್ರ ಕೊಡ್ಬೋದು. ಮತ್ತೆ ಕೆಲವರು ಅಂತಾರೆ ಸ್ಟೋರಿ ಇನ್ನೂ ಇರಬೇಕಿತ್ತು, ಇಂಪ್ರೂವ್ ಮಾಡ್ಕೋಬೇಕಿತ್ತು ಅಂತ. ಸರ್ ಬರುತ್ತೆ, ಅದು ನೆಕ್ಸ್ಟ್ ಫಿಲಮ್ಗೆ ಬರುತ್ತೆ. ಅದು ಇದು ಒಂದಿಲ್ಲ ತೋರ್ಸೋಕ್ಕಾಗಲ್ಲ ಎಲ್ಲನೂ. ಡೆವಿಲ್ 2 ಬರುತ್ತೆ ಅಂತ ಹೇಳ್ತೀರಾ? ಬರುತ್ತೆ, ಕಾದು ನೋಡಬೇಕು. ಸರ್ ಡೆವಿಲ್ ನೋಡಿದ್ರಾ? ಸರ್ ಡೆವಿಲು ಫಸ್ಟ್ ಶೋ. ಬಾಸ್ ಮೂವಿ ಅಂದಮೇಲೆ ಯಾರು ಫಿಲಮ್ ನೋಡ್ತೀವಿಲ್ಲ ಗೊತ್ತಿಲ್ಲ. ಡಿ ಬಾಸ್ತು ಅಂದರೆ ಅದೊಂದು ಕ್ರೇಜು ನೆಕ್ಸ್ಟ್ ಲೆವೆಲ್ ಬ್ರೋ. ಡಿ ಬಾಸ್ತು ಅಂದರೆ ಫಸ್ಟ್ ಶೋ ನೋಡಲಿ ಅಂದರೆ ನಾನು ಅಭಿಮಾನಿನೇ ಅಲ್ಲ. ಓಕೆ, ಹೇಗಿತ್ತು ನೋಡಿದ್ರಲ್ಲ ಬ್ರೋ? ಸೂಪರಾಗಿ ಐತೆ ಬ್ರೋ. ಇಡೀ ಭಾರತದ ಚಿತ್ರರಂಗ ಇತಿಹಾಸದಲ್ಲಿ ಯಾವ ಫಿಲಮ್ ಆ್ಯಕ್ಟ್ರು ಮಾಡಿಲ್ಲ ಬ್ರೋ. ನಮ್ಮ ಡಿ ಬಾಸೇ ಬ್ರೋ, ಬೆಂಕಿ ಬ್ರೋ, ನೆಕ್ಸ್ಟ್ ಲೆವೆಲ್ ಬ್ರೋ. ಬಾಸು ನೆಕ್ಸ್ಟು ಜೈಲಿಂದ ಆಚೆ ಬಂದ ತಕ್ಷಣವೇ ನೆಕ್ಸ್ಟ್ CM ನಮ್ಮ ಬಾಸು. ಕರ್ನಾಟಕ CM, ಡಿ ಬಾಸು ಕರ್ನಾಟಕಕ್ಕೆ CM ಬಾಸು ಅಷ್ಟೇ. ಡೈರೆಕ್ಷನ್ ಹೇಗಿತ್ತು? ಬಸ್ ತುಂಬ ಸಖತ್ತಾಗಿ ಮಾಡೋರೆ. ಪ್ರೊಡ್ಯೂಸರು ಡೈರೆಕ್ಟ್ರು ಏನು ಮೋಸನೇ ಆಗಲ್ಲ. 100 days ಡೆವಿಲ್ ಪಕ್ಕ. ಜೈ ಡಿ ಬಾಸ್. ಬಾಕ್ಸ್ ಆಫೀಸ್ಗೆ ಒಬ್ಬರೇ ಬಾಸು, ಅದು ಡಿ ಬಾಸೇ ಬಾಸು, ಇನ್ಯಾರು ಬಾಸ್ ಇಲ್ಲ ಅಣ್ಣ. ಯಾರಾದ್ರೂ ಜೈಲಲ್ಲಿ ಒಬ್ಬ ವ್ಯಕ್ತಿ ಇದ್ದೇ ಆಚೆ ಫಿಲಮ್ ಇಷ್ಟು ಜನ ಸೇರೋರು ಅಂದರೆ ಅದು ಡಿ ಬಾಸ್ಗಿರೋ ಕ್ರೇಜು, ಡಿ ಬಾಸ್ಗಿರೋ ಹೆಸರು. ಅದು ಯಾವುದೋ ಸುಮ್ಮನೆ ಆನೆ ಅಲ್ಲ, ಬಿಳಿ ಆನೆ. ಈಗ ರಚನಾ ರೈ ಅವ್ರದ್ದು ಮೊದಲನೇ ಫಿಲಮ್ ಹೊಸ ಪ್ರತಿಭೆ ಹೇಗಿತ್ತು? ಮೇಡಮ್ಮು ತುಂಬ ಸೂಪರಾಗಿ ಮಾಡವ್ರೆ. ಮೇಡಮ್ಮು ನೆಕ್ಸ್ಟು ಹಾಲಿವುಡ್ಡು ಎಲ್ಲ ಫಿಲಮ್ ಡೈರೆಕ್ಟ್ರ್ ಪ್ರೊಡ್ಯೂಸರು ಬಂದಿರೋರಿಗೆ ಡೇಟ್ ಕೇಳ್ತಾರೆ. ಆ ನೆಕ್ಸ್ಟ್ ಲೆವೆಲಾಗಿ ಮಾಡವ್ರೆ ರಚನಾ ಮೇಡಮು. ಅವ್ರು ನೆಕ್ಸ್ಟು ಕ್ವೀನು ಕರ್ನಾಟಕ ಅಷ್ಟೇ. ಬಸ್ ನೆಕ್ಸ್ಟ್ ವಿನ್ನರ್ ಗಿಲ್ಲಿ ನಟ ಅವರೇ, ಬರೆದಿಟ್ಕೊಬಿಡಿ. ಅವ್ರು ಡೆವಿಲ್ ಫಿಲಮಲ್ಲಿ ಸೂಪರಾಗಿ ಮಾಡವ್ರೆ. ಕಾಮಿಡಿಯನ್, ನಿಜವಾಗಿ ಕಾಮಿಡಿ ಕಿಂಗ್ ಅಂದರೆ ಗಿಲ್ಲಿ ನಟ ಅವರೇ, ಇನ್ಯಾರೂ ಇಲ್ಲ. ಚಿನ್ನ ಸೂರ್ಯ ತುಂಬ ಹೊತ್ತು ಗ್ರಹಣ ಹಿಡಿಯಲ್ಲ. ನಾನು ಬರ್ತಾ ಇದ್ದೀನಿ ಜನವರಿಗೆ. ಡಿ ಬಾಸ್ ರಿಲೀಸ್ ಆಗೇ ಆಯ್ತಾರೆ, ಬಂದೇ ಬರ್ತಾರೆ, ಥಿಯೇಟ್ರ್ ವಿಸಿಟ್ಗೂ ಬರ್ತಾರೆ. ಸ್ವಲ್ಪ ಕಾಯಬೇಕು. ಅವ್ರಿಗೆ ಏನೋ ತಪ್ಪಾಯ್ತು ಅಂತ ಈ ಥರ ಸರ್ಕಾರ ಮಾಡ್ತೈತೆ. ಆ ಸರ್ಕಾರ ಅಂಬರೀಷ್ ಅವರು ಇಲ್ಲ ಅಂತ ಈ ಥರ ಶಿಕ್ಷೆ ಕೊಡ್ತಿದ್ದಾರೆ. ಅಂಬರೀಷ್ ಇತ್ತಿದ್ರೆ ಅವ್ರ ಕೈ ಬಿಡ್ತಿರ್ಲಿಲ್ಲ. ನಮ್ಮ ದರ್ಶನ್ ಬಾಸು ಏನು ತಪ್ಪು ಮಾಡಿಲ್ಲ, ಏನೋ ಒಂದು ತಪ್ಪು ಮಾಡ್ರು ಅಂತ ಈ ಥರ ಶಿಕ್ಷೆ ಕೊಟ್ಟಿದ್ದಾರೆ. ದರ್ಶನ್ ಅವ್ರು ಮಾಡಿದ್ದಾರೆ ಅಂತ ಮೀಡಿಯಲ್ಲಿ ಎಲ್ಲ ತೋರಿಸ್ತೀರಾ ನೀವು? ದರ್ಶನ್ಗೆ ಅಭಿಮಾನಿ ನಾನು. ಇಡೀ ಕರ್ನಾಟಕ ಐತೆ ಡಿ ಬಾಸ್ಗೆ, ಯಾರೂ ಇಲ್ಲ. ಅವ್ರಿಗೆ ಒಂದಂದರೆ ಇಡೀ ಕರ್ನಾಟಕ ಒಂದೈತದೆ. ಡಿ ಬಾಸು ಏನೋ ತಪ್ಪು ಮಾಡ್ರು ಅಂತ ನೀವು ಜೈಲಿ ಆಗ್ಬಿಟ್ಟು ಇದು ಮಾಡಿಬಿಟ್ರೆ ಅವ್ರು ಬಿಡ್ಬಿಡ್ತಾರಾ? ಅವ್ರ ಫ್ಯಾನ್ಗಳು ಬಿಡ್ಬಿಡ್ತಾರಾ? ಅವ್ರ ಅಭಿಮಾನಿಗಳು ಬಿಡ್ಬಿಡ್ತಾರಾ? ಯಾರೂ ಬಿಡಲ್ಲ. ನೋಡಿದ್ವಿ, ಸಖತ್ತಾಗಿದೆ, ಸೂಪರ್ ಆಗಿದೆ, ಮಸ್ತಾಗಿದೆ. ಆದರೂ ಬಾಸ್ ಆ್ಯಕ್ಟಿಂಗ್ ನೋಡಿದ್ರಂತ ಸೈಕ್. ಸರ್ ಡೈರೆಕ್ಷನ್ ಬಗ್ಗೆ ಏನಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಒಂದು ಸೀನ್ ಅಂದರೆ ಫೈಟಿಂಗ್ ಸೀನ್ ಮಸ್ತ್. ಡಬಲ್ ಆ್ಯಕ್ಟಿಂಗ್ ಮಾಡಿರ್ತಾರಲ್ಲ ಫೈಟ್, ಅದು ಮಸ್ತ್ ಆ್ಯಕ್ಟಿಂಗ್. ಇವತ್ತು ಈ ಸಲ ಬಿಗ್ ಬಾಸ್ ಅಲ್ಲಿ ಅವರೇ ವಿನ್ನರ್ ಆಗ್ತಾರೆ ನೋಡಿಬೇಕಾರೆ ಪಕ್ಕ. ಅಭಿಮಾನಿಗಳಿಗೆ ತಲೆಗೆ ಹುಳ ಬಿಟ್ರು ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಏನು? ಅದು ಲಾಸ್ಟಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಹಂಗೆ ಇರೋದು. ಇಲ್ಲಿ ಡೆವಿಲ್ ಯಾರು ಧನುಷ್ ಯಾರು ಅನ್ನೋದೇ ಗೊತ್ತಾಗಲ್ಲ. ಅದೊಂದು ಕ್ಲೈಮ್ಯಾಕ್ಸ್ ಎಲ್ಲ ಅದೊಂದು ಹುಳ ಬಿಟ್ಟವ್ರೆ ಒಟ್ಟಿನಲ್ಲಿ. ಪ್ರಶ್ನೆ ಕೇಳಿದ್ರಲ್ಲ, ನಮ್ಮ ಬಾಸು ಪ್ಯಾನ್ ಇಂಡಿಯಾ ಹೀರೋ ಥರ ಪ್ಯಾನ್ ಇಂಡಿಯಾ ಫಿಲಮ್ ಮಾಡಕ್ಕೆ ಬಂದವರಲ್ಲ, ಫ್ಯಾನ್ಸ್ಗೋಸ್ಕರ ಮಾಡಿದ ಫಿಲಮ್ ಇದು. ನನ್ನ ಅಜ್ಜಿ 100 days ಫಿಕ್ಸು. ಎಲ್ಲ ಇದು ನಮ್ಮ ಬಾಸ್, ಯಾವ್ದು ಬಾಸೆ. 1, 2, 3 ಕರ್ನಾಟಕದಲ್ಲಿ ಆರ್ಭಟ ಡೆವಿಲ್ದು ಜೋರು. ತಡೆಯವರು ಯಾರು? ಜೈ ಡಿ ಬಾಸ್. ಏಟರ್ಸ್ಗಳು ಹಾಕಬೇಕು ಫ್ರಾಕು,
ಏಟರ್ಸ್ಗಳು ಹಾಕಿರಬೇಕು ಫ್ರಾಕು. ನಮ್ಮ ಬಾಸ್ ಡೆವಿಲ್ ಮೂವಿ ಮಾಡಾಯ್ತು, ರೆಕಾರ್ಡ್ ಬ್ರೇಕ್. ಮತ್ತೆ ಬರ್ತಾ ಇದೀನಿ ಚೀನಾ, ಬಂದೇ ಬರ್ತಾರೆ. ನಮ್ಮ ಬಾಸು ಕೊಟ್ಟಿರೋದು ಎಡಗೈ ಕೊಟ್ಟಿರೋದು, ನಮ್ಮ ಬಾಸು ಬಲಗೈ ಗೊತ್ತಾಗಲ್ಲ. ಬಾಸ್ ಆಗಿ ಇರ್ತಾರೆ, ತುಂಬ ಒಳ್ಳೆಯವರು. ಏನೋ ತಪ್ಪು ಮಾಡಿದ್ದಾರೆ ಇವತ್ತು, ಬಟ್ ಆದಷ್ಟು ಬೇಗ ಪ್ರೂವ್ ಆಗಿಲ್ಲ. ನಮ್ಮ ಬಾಸು ಏನೋ ಮಿಸ್ಟೇಕ್ ಮಾಡಿದ್ದಾರೆ. ಅವ್ರು ಯಾವತ್ತಿದ್ರೂ ಬರಲೇಬೇಕು, ನಮ್ಮ ಹತ್ರ ಬರಲೇಬೇಕು.